ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಸಿರು ಸಮೃದ್ಧಿ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರು ದಿನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಸನ್ಮಾನ್ಯ, ಈಗಾಗಲೇ ಇವತ್ತು ನಶಿಸಿ ಹೋಗ್ತಾ ಇದ್ದೇವೆ ಅಂಥ ಡಾಕ್ಟರ್ಸ್ ಇವತ್ತು ಒಳ್ಳೆಯ ಒಂದು ಇದೇನಿದೆ ಬಹಳಷ್ಟು ಅರ್ಥ ನಾನು ಕಲ್ಪಿಸಿಕೊಂಡಿದ್ದೇನೆ. ಇಲ್ಲಿ ನೀವು ಬರದ ಹಾಗೆ, ನೀವು ದಾಖಲಿಸಿದ ಹಾಗೆ ಶರಣು ಗೋಗೇರಿಯವರೇ, ಪ್ರಾಚಾರ್ಯ ಕುಲಕರ್ಣಿಯವರೇ, ನಿಮ್ಮ ಜವಾಬ್ದಾರಿ ಈ ಜೀವನ ಕೌಶಲ್ಯ ತರಬೇತಿ ಮತ್ತು ಯುವ ಕಾರ್ಯಾಗಾರ ಏನಿದೆ ಅರ್ಥಪೂರ್ಣವಾಗಿ ಇದು ಕಾರ್ಯಾಗಾರ ಆಗಬೇಕು, ತರಬೇತಿ ಆಗಬೇಕು ಅಂತೇಳಿ ಹಾರೈಸ್ತೇನೆ. ನಾವು ಫಂಕ್ಷನಿಗೆ ಬಂದು 2 ವರ್ಷ ಆಯಿತು. ನಾವು ಬೆಳಗ್ಗೆ ಫಂಕ್ಷನ್ ಮಾಡಿದ್ದು ಹಾಡು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ನಾವು 2ನೇ ವರ್ಷ ಫಂಕ್ಷನ್ ಮಾಡ್ತಿರೋದು. ನಮ್ಮಂಥ ಕಲೆಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಕಲೆಯನ್ನು ಇಲ್ಲಿ ಪ್ರದರ್ಶಿಸಿದ್ವಿ. ಅದರ ಹೆಸರು ಬೆಳಗ್ಗೆದ್ದು ನಾನ್ಯಾರ ನೆನೆಯಲ್ಲಿ ಹಾಡು. ಈ ಹಾಡು ಮೂಲತಃ ತ್ರಿಪದಿಯಿಂದ ಬಂದಿದೆ. ನಮ್ಮಂಥ ಕಲಾವಿದರಿಗೆ ಸರ್ಕಾರ ಮತ್ತು ಜನರು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಜಿಲ್ಲಾ ಮಟ್ಟದ ಯುವ ಜನೋತ್ಸವ ನಡೆಯುತ್ತೆ. ಇದರಲ್ಲಿ ಜನಪದ ಗೀತೆ ಹಾಗೂ ಜನಪದ ನೃತ್ಯ, ಕಥಕ್ಕು, ಚಿತ್ರಕಲೆ, ಇನ್ನೂ ಅನೇಕ ಇವೆಂಟ್ಸ್ಗಳು ಜರುಗಿದವು. ಇವು ನಡೆಯೋದ್ರಿಂದ ಯುವಕರಿಗೆ ಭಾಳ ಅನುಕೂಲ ಆಕೈತಿ. ಆಮೇಲೆ ಕೆಟ್ಟ ಕೆಟ್ಟ ಹವ್ಯಾಸಗಳನ್ನು ಬಿಡಿಸ್ಬೋದು. ಈ ರೀತಿ ಸರ್ಕಾರ ಮಾಡ್ತಾ ಇದ್ದರೆ ಯುವಕರು ಒಂದು ತಮ್ಮದೇ ಆದಂಥ ಕಲೆಯನ್ನು ಹೊರಗೆ ಹಾಕ್ಬೋದು. ನಮ್ಮ ಹೆಸರು ಮಂಜುನಾಥ್ ಮಾದರ್ ಅಂತ. ನಮ್ಮದು ಶ್ರೀ ಕೆಂಚಮ್ಮದೇವಿ ಜನಪದ ಕಲಾ ತಂಡ, ಅಡವಿ ಮಾಪುರ. ನಾವು ಜನಪದ ಗೀತೆ ಹಾಡಿದ್ವಿ. जरा अपने गिरेबान में झांक कर देखिए, 2005 की तुलना में 2024 में हत्याओं में 20% की कमी हुई, डकैती की घटनाओं में 80% की कमी हुई है और फिरौती में 80% की कमी हुई है। और 10 साल से बिहार में कोई नरसंहार नहीं हुआ है मित्रों, कोई नरसंहार नहीं हुआ। बिहार अब सुरक्षित, और 11 साल में मोदी जी ने देश के अंदर ढेर सारा बदलाव। भाइयों बहनों, मुझे बताओ बिहार शरीफ वालों, अयोध्या में राम मंदिर बनना चाहिए था या नहीं बनना चाहिए था? अरे जोर से बोलो, बनना चाहिए था या नहीं बनना चाहिए था? 550 साल से बाबर ने तोड़ा, तब से रामलल्ला को टेंट में बिठाए रखे। मोदी जी ने 2019 में मंदिर का भूमि पूजन भी किया और उसका प्राण प्रतिष्ठा कर जय श्री राम कर दिया मित्रों, जय श्री राम. ಊರುಗಳು ಆಗ 15,000ಕ್ಕೂ 20,000ಕ್ಕೂ ತಗೊಂಡಿರ್ತಾರೆ ಸೈಟ್ನ. ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ. ನಾನು 2007 ಮುಖ್ಯಮಂತ್ರಿ ಇದ್ದಾಗ 5 ಬಡಾವಣೆಗಳನ್ನು ಬೆಂಗಳೂರಿನ ಸುತ್ತಮುತ್ತ ಮಾಡಬೇಕು ಅಂತ ಹೊರಟಿದ್ದವರು. ಘೋಷಣೆ ಮಾಡಿದೆ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ. 5 ಬಡಾವಣೆಗಳನ್ನು ರಚನೆ ಮಾಡಬೇಕು ಅಂತೇಳಿ. ಶಿವರಾಜ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ಅಲ್ಲಿಂದ ದೇವರಾಜರ್ಸು ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ಹೀಗೆ 5 ಬಡಾವಣೆಗಳಲ್ಲಿ ಬೆಂಗಳೂರು ನಾಗರಿಕರಿಗೆ ಸೈಟ್ ಫಾರ್ಮೇಷನ್ ಮಾಡಬೇಕು ಅಂತ ಇದೆ.
ಇವತ್ತು ಎಷ್ಟು ವರ್ಷ ಆಗಿದೆ? ಶಿವರಾಮ್ ಕಾರಂತ್ ಬಡಾವಣೆದು ಒಂದು ಹಣೆ ಬರ, ವಿಶ್ವೇಶ್ವರಯ್ಯ ಬಡಾವಣೆದು ಇನ್ನೊಂದು ಥರ. ಸರ್ಕಾರಕ್ಕೆ ಸರಿಯಾದ ರೀತಿ ನೀವು ಬಡಾವಣೆ ರಚನೆ ಮಾಡಿ ಸೈಟ್ಗಳು ಮಾಡಿದ್ದೀರಿ ಬಿಡಿಯಿಂದ. ಈ ಪರಿಸ್ಥಿತಿಗಳು ಯಾಕೆ ಬರೋದು ಬಡವರಿಗೆ? ಇವತ್ತು 15,000ಕ್ಕೋ 20,000ಕ್ಕೋ ತಗೊಂಡು ಅವನೇನೋ ಒಂದು ಸಣ್ಣ ಮನೆ ಕಟ್ಕೊಂಡಿರ್ತಾನೆ. ಈಗ ನೀವು 5% ಟ್ಯಾಕ್ಸ್ ಹಾಕೋದು ಅದಕ್ಕೆ. 5% ಅಂದರೆ ಅವನೀಗ ಸಾಲ ತಗೊಂಡು ಪ್ರೈವೇಟಲ್ಲೋ ಎಲ್ಲ ಒಂದು 3 ಲಕ್ಷ 4 ಲಕ್ಷ ತಗೊಂಡು ಮನೆ ಕಟ್ಕೊಂಡವನೇ. ಈಗ ನಿನಗೆ ಏಕಾತ ಮಾಡಿಕೊಡ್ತೀವಿ, ಪರಿವರ್ತನೆ ಮಾಡಿಕೊಡ್ತೀವಿ, ದುಡ್ಡು ಕಟ್ಟು ಅಂತ 5% ಹಾಕಿ 3-4 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು ಅಂದರೆ ಆ 3-4 ಲಕ್ಷ ಕಟ್ಟಕ್ಕೆ ಮತ್ತಿನ್ನೊಂದು ಸಾಲ ಮಾಡಬೇಕು ಅವನು. ಇದು ಪರಿಸ್ಥಿತಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.